ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ. ಸೊ ಮಾರ್ನಿಂಗ್ 9 ಆಗಿಬಿಟ್ಟಿದೆ. ಮಾರ್ನಿಂಗ್ ಎಲ್ಲ 9 ಆಗಿದೆ. ಸೊ ಜಿಯನ್ಗೆ ಹೇಗೂ ಸ್ಕೂಲ್ ಇರಲ್ವಲ್ಲ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀವಿ, ಅಂದರೆ ಲೇಟಾಗಿ ಹೇಳ್ತೀವಿ. ಜಿಯನ್ ಇನ್ನೂ ಮಲಗಿದ್ದಾನೆ, ಚಂದು ಎದ್ದಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿರುತ್ತೆ ಬೆಳಗ್ಗೆ ಟೈಮ್, ನಿಮಗೆ ಗೊತ್ತು. ಸೊ ಇವಾಗ ನಂದು ಟೀ ಕುಡಿತಾ ಇದ್ದೆ. ಸೊ ನೋಡಬೇಕು ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ನಾನೇನು ಗೊತ್ತಿಲ್ಲ, ಏನು ಪ್ಲ್ಯಾನ್ ಇಲ್ಲ. ಸೊ ಏನೇನು ಆಗುತ್ತೆ ಹಾಗೆ ತೋರಿಸ್ಕೊಂಡು ಹೋಗೋಣ ಅಂತ. ಸೊ ಏನು ಪ್ಲ್ಯಾನ್ ಇಲ್ಲದೆ ಇರೋ ದಿನ ಇವತ್ತು. ಚಳಿ ಇದೆ. ಸೊ ಇದು ನಂದು ಸ್ವೆಟರ್. ನಾನು ಲಂಡನ್ಗೆ ಹೋದಾಗ ಅಲ್ಲಿ ಸ್ಕಾಟ್ಲ್ಯಾಂಡಲ್ಲಿ ತೊಗೊಂಡಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ಜಾಸ್ತಿ ಹಾಕ್ಕೊಳ್ಳೆಲ್ಲ ಎತ್ತಿ ಮೇಲೆ ಇಟ್ಬಿಟ್ಟಿದೆ. ಆಮೇಲೆ ಇವತ್ತು ಓಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ತೆಗೆದು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಲಂಚ್ ಟೈಮು ಜಿಯನಿಗೆ ತಿನ್ನಿಸಿದ್ದಾಯಿತು. ಸೊ ಇವಾಗ ನಾನು ತಿಂತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದೆ ಸಿಂಪಲ್ಲಾಗಿ. ನೆನ್ನೆ ಎಲ್ಲ ಸ್ವಲ್ಪ ಜಾಸ್ತಿನೇ ತಿಂದಿದ್ವಿ, ನಾನ್ ವೆಜ್ ಅದು ಇದು ಅಂತ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡಿದೆ. ಸೊ ಇವಾಗ ಈವ್ನಿಂಗು ಹಾಗೆ ಝಾರಾ ಅಲ್ಲಿ ಸೇಲ್ ಇದೆ ಅಂತಂದ್ರಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದೀವಿ. ಏನಾದ್ರು ಇಷ್ಟ ಆದರೆ ತಗೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ. ಜಿಯನ್ ಅವರು ಮಾತ್ರ ಹ್ಯಾಮ್ಲೀಸ್ಗೆ ಹೋಗ್ಬೇಕಂತೆ. ಅವ್ರಿಗೆ ಹಾಗೆ ಡ್ರೋನ್ ಬೇಕಂತೆ. ನೋಡಿ, ಡ್ರೋನ್ ತಗೊಂಡು ಆರಿಸ್ಬೇಕಂತೆ. ಸೂಪರ್ ಮ್ಯಾನ್ ಎಷ್ಟಿದೆ. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಇರೋ ಬರೋ ಸೂಪರ್ ಹೀರೋಸ್ ಎಲ್ಲ ಇದಾರೆ. ಆರು ಸಾಕಾಗಲ್ಲ. ಸೊ ಫಸ್ಟು ಝಾರಾ ಹೋಗೋಕ್ಕಿಂತ ಮುಂಚೆ ಟೀ ಕುಡಿಯೋಣ ಅಂದ್ಕೊಂಡು ಬಂದ್ವಿ. ಸೊ ಮಸಾಲ ಟೀ ಕುಡಿಯೋಣ ಅಂತ ಚಂದು ತೊಗೊಂಬರೋಕೆ ಹೋಗಿದ್ದಾರೆ. ನಾನು ಜಿಯೋ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ದಿಸ್ ಇಸ್ ಫೈನ್. ಯಾರ್ದು ಗೂಬಿ? ಗೂಬಿ ಯಾರು? ನೋಡಲಿ ಕೊಡಲಿ. ಏನದು? ಸೂಪರ್ ಮ್ಯಾನ್ ತಗೊಂಡ್ಯಾ? ನೋಡಿ, ಹೋಗೋಣ. ತರ್ಸ್ಕೊಂಡಾದ್ಮೇಲೆ ಝಾರಾಗ ಹೋಗೋದು ಬೇಡ ಅಂತಿದ್ದಾನೆ. ಅವನ ಕೆಲಸ ಮುಗಿದ್ರೆ ಆಯ್ತು, ಆಮೇಲೆ ಹೋಗ್ತಾ ಇರಬೇಕು, ಅದನ್ನ ಓಪನ್ ಮಾಡಬೇಕು, ಆಟ ಆಡಬೇಕು ಅವನು. ಝಾರಾಗ ಹೋದ್ರೆ ಫುಲ್ ರಸ್ತೆ. ಸೊ ಏನು ಜಾಸ್ತಿ ತಗೊಳ್ಳಿಲ್ಲ, ಜಿಯನಿಗೆ ತಗೊಂಡೆ ಅಷ್ಟೇ. ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಜಿಯನಿಗೆ ತಗೊಂಡಿದ್ದ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ಅವಾಗಲೇ ಹೇಳಿದಾಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು. ಸೊ ಆಮೇಲೆ ಹೋದ್ವಿ, ಅಲ್ಲಿ ಝಾರಾ ಅಲ್ಲಿ ಏನು ಜಾಸ್ತಿ ತೊಗೊಳಕ್ಕಾಗಲ್ಲ, ಸ್ವಲ್ಪನೇ ತೊಗೊಂಡಿದ್ದು. ಜಿಯನಿಗೆ ಸ್ವಲ್ಪ ತೊಗೊಂಡ್ವಿ, ತೋರಿಸ್ತೀನಿ ನಾನು ಜಿಯನಿಗೆ ಏನು ತೊಗೊಂಡ್ವಿ ಅಂತ. ಸೊ ಯಾವಾಗಲೇ ಶಾಪಿಂಗ್ ಹೋಗ್ಲಿ ಇವಾಗ ಜಿಯನಿಗೆ ತೊಗೊಳ್ಳೋದೇ ಆಗುತ್ತೆ. ಇಬ್ಬರೂ ಅಷ್ಟೇ, ಜಿಯನ್ಗೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಸೊ ಎಲ್ಲರೂ ಅಷ್ಟೇ ಅಂತ ಅನ್ಸುತ್ತೆ, ಎಲ್ಲ ಅಪ್ಪ ಅಮ್ಮಂದಿರು. ಮಕ್ಕಳು ಬಂದಮೇಲೆ ಫಸ್ಟು ಮಕ್ಕಳಿಗೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಆಮೇಲೆ ನಾವು ತೊಗೊಳ್ಳೋದು. ಸೊ ಫಸ್ಟ್ ಅವನು ತೊಗೊಳೋದ್ರಲ್ಲೇ ಟೈಮ್ ಆಗೋಯ್ತು. ನಾನು ಸ್ವಲ್ಪ ನೋಡಿದೆ, ಬಟ್ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ. ಯಾಕೆಂದರೆ ಸೈಜ್ಗಳೆಲ್ಲ ತೊಗೊಂಡ್ಬಿಟ್ಟಿದ್ರು ಆಲ್ರೆಡಿ. ಸೊ ಹೋದ್ರೂ ವೇಸ್ಟ್ ಅಂತ ಅನ್ನಿಸ್ತು. ಸೊ ಇನ್ನು ಅಷ್ಟೊಂದು ಸಿಗಲಿಲ್ಲ.
ಆಮೇಲೆ ಡಿಸ್ಕೌಂಟ್ ಹೋಗ್ವಿನೂ ತುಂಬ ಏನು ಕಡಿಮೆ ಇರಲಿಲ್ಲ, ಸೊ ಸ್ವಲ್ಪ ಜಾಸ್ತಿನೇ ಇತ್ತು. ದಿನ ಆಯ್ತಲ್ಲ ಬ್ಲಾಗಲ್ಲಿ ಬಾಲ್ಕನಿಗೆ ಹೋಗಿ ನಾವು. ಸೊ ಟೆರೇಸ್ ಬನ್ನಿ ಹೋಗೋಣ. ಇವಾಗ ಪೂಜೆ ಎಲ್ಲ ಮುಗಿಸ್ದೆ. ಸೊ ಹೇರ್ ಡ್ರೈ ಮಾಡಬೇಕು. ಹೇರ್ ಡ್ರೈಯರ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಕೋಲ್ಡ್ ಇದೆ ಸ್ವಲ್ಪ, ಅದಕ್ಕೆ. ಟೆರೇಸ್ ಏನಾಯಿತು ಅಂದರೆ, ಟೆರೇಸಲ್ಲಿ ನಾವು ಮತ್ತೆ ಕೆಲಸ ಮಾಡಿಸ್ಬೇಕಾಯ್ತು. ಹೆಂಗೆ ಅಂದರೆ, ಇಲ್ಲಿ ನೀರು ಹೋಗ್ತಾನೆ ಇರಲಿಲ್ಲ, ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಡೋರ್ ಇದೆಯಲ್ಲ ಅಲ್ಲಿ ಹೋಗಿ ಎಲ್ಲ ನಿಂತ್ಕೊತಾ ಇತ್ತು. ಸೊ ಮತ್ತೆ ಎಲ್ಲ ಓಡಿಸಿ ಮತ್ತೆ ಎಲ್ಲ ರೆಡಿ ಮಾಡಿಸಿ ನೀರು ಕರೆಕ್ಟಾಗಿ ಹೋಗೋ ಥರ ಮಾಡಿಸಿದ್ವಿ. ಸೊ ಎಷ್ಟಂದರೆ ಕೆಲಸಗಳು ಮುಗಿಯೋದೇ ಇಲ್ಲ. ಆಲ್ಮೋಸ್ಟು ಮಾರ್ಚ್ ಹತ್ತಿರ ಬಂದರೆ, ಫೆಬ್ರವರಿ ಮಾರ್ಚ್ ಬಂದರೆ 1 ಇಯರ್ ಆಗ್ತಾ ಬಂತು. ಇನ್ನೂ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಹಾಗೆ ಇದು ಕೂಡ ಮಾಡಿಸಿದ್ವಿ, ಮತ್ತೆ ಸರಿ ಹೋಗಲಿಲ್ಲ, ಮತ್ತೆ ಲೀಕ್ ಆಗ್ತಿತ್ತು, ಮತ್ತೆ ಎಲ್ಲ ಮಾಡಿಸಿದ್ವಿ 1 ವೀಕ್ ಕೆಲಸ. ಅಪ್ಪ ಫೈನಲಿ ಎಲ್ಲ ಮುಗೀತು ಕೆಲಸ. ಅದು ಖುಷಿ ಆಗ್ತಿದೆ, ಇವಾಗ ಆರಾಮಾಗಿರ್ಬೋದು ಅಂತ. ಇಲ್ಲಾಂದರೆ ಆ ಕೆಲಸ ಇರುತ್ತಲ್ಲ ಅಂತ ಹಂಗೆ ಯೋಚನೆ ಇರ್ತಾನೆ ಇತ್ತು. ಸೊ ಅಲ್ಲಿಂದ ಬಂದರೆ ಈ ರೂಮಲ್ಲೂ ಕೂಡ ಅಷ್ಟೇ. ಈ ರೂಮಲ್ಲಿ ತೋರಿಸ್ತೀನಿ ನಾನು. ಈ ರೂಮಲ್ಲೂ ಕೆಲಸ ಆಯಿತು, ಎಲ್ಲ ಆಯಿತು. ಬಟ್ ಇದು ಇನ್ನೂ ನೋಡಿ, 1 ನಿಮಿಷ. ಇಲ್ಲಿ ಸೊ ಎಲ್ಲ ಮತ್ತೆ ಮಾಡಿಸಿದ್ವಿ. ಇವಾಗ ಮತ್ತೆ ಇದೆಲ್ಲ ಹಾಕಿಸ್ಬೇಕು. ಇದು ನಾವು ಹಾಕ್ಸಿದ್ದು ವಿನೈಲ್, ಇದು ಈ ರೂಮ್ಗೆ ಅಂತ ಮೇಲ್ಗಡೆ ಫುಲ್ ಟೆರೆಸಲ್ಲಿ ಒಂದು ರೂಮ್ ಥರ ಮಾಡಿದ್ವಿ. ಅದು ಸೊ ಅದು ಮತ್ತೆ ಹಾಕ್ಸ್ಬೇಕಿದೆ. ಈ ರೂಮ್ ಇನ್ನೂ ಸ್ವಲ್ಪ ಹಂಗಂಗೆ ಇದೆ ಎಲ್ಲ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಏನು ಗೊತ್ತಾ, ನೀವು ಹೇರ್ ಡ್ರೈಯೇ ಮಾಡ್ಕೊಳ್ಳಿ, ಏನು ಸ್ಟ್ರೈಟೇ ಮಾಡ್ಕೊಳ್ಳಿ, ಮೊದಲು ಹೇರ್ ಸರಮ್ ಹಚ್ಚಿ. ಯಾವ್ದು ನಿಮ್ಮ ಹತ್ರ ಹೇರ್ ಸರಮ್ ಇರುತ್ತೆ ಅದು ಹೀಟ್ ಪ್ರೊಟೆಕ್ಷನ್ ಥರ ಹೆಲ್ಪ್ ಮಾಡುತ್ತೆ. ಸೊ ನಾನಂತೂ ಹಚ್ಚಿಸ್ತೀನಿ. ಫ್ರೆಂಡ್ಸ್, ಸೊ ನಾನು ಜಿಯಾನ್ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಬನ್ನಿ, ತಡ ಮಾಡೋದು ಬೇಡ, ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟ್ ಈ ಪ್ಯಾಂಟ್ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಝಾರಾ ಅಲ್ಲಿ ಮೆಟೀರಿಯಲ್ ಕ್ವಾಲಿಟಿ ತುಂಬ ಇಷ್ಟ, ಅದಕ್ಕೆ ಮತ್ತು ಅವ್ನಿಗೆ ಹಾಕೊಂಡಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಪ್ಯಾಂಟ್ ಅವನ ಹತ್ರ ಇರಲಿಲ್ಲ. ಸೊ ಈ ಥರ ಪ್ಯಾಟ್ರನ್ನು ಮತ್ತು ಕಲರ್ ಕೂಡ ಅವನ ಹತ್ರ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾರೆಲ್ಲ ಹಾಕೊಂಡಾಗ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಫಸ್ಟ್ ಇದು. ಸೆಕೆಂಡು, ಈ ಥರ ಆಲ್ರೆಡಿ ಒಂದು ವೈಟ್ ಇತ್ತು. ಇವ್ನು ಲಾಸ್ಟ್ ನಾವು ವಿಯಟ್ನಾಮ್ಗೆ ಹೋಗಿದಾಗ ಹಾಕ್ಕೊಂಡಿದ್ದ ಅವನು. ಒಂದು ಕಡೆ ಎಲ್ಲಿ ಅಂತ ನೆನಪಿಲ್ಲ, ಒಂದು ಕಡೆ ಹಾಕ್ಕೊಂಡಿದ್ದ. ಸೊ ಅದೇ ಥರದ್ದು ಇದು ಪಿಂಕು. ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಸೈಜ್ ದೊಡ್ಡ ತೊಗೊಂಡ್ವಿ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಆಲ್ರೆಡಿ ಒಂದು ಸರಿ ಹಾಕ್ಕೊಂಡು ಒಂದು ವಾಶ್ ಆದಮೇಲೆ ಆಲ್ರೆಡಿ ಚಿಕ್ಕದಾಗ್ಬಿಟ್ಟಿದೆ. ಸೊ ತುಂಬ ಜನ ಕೇಳ್ತೀವಿ, ಜಿಯಾನ್ ಚಿಕ್ಕದಾಗಿದ್ದು ಬಟ್ ಏನು ಮಾಡ್ತೀರಾ ಅಂತ. ಸೊ ನಾನು NGO ಕಳಿಸ್ಬಿಡ್ತೀವಿ. ನಾನು ತುಂಬ ಸರಿ ಹೇಳಿದ್ದೀನಲ್ವ. ಸೊ NGO ಕೊಟ್ಬಿಡ್ತೀವಿ, ಇಟ್ಕೊಳ್ಳೋಲ್ಲ ಯಾವುದೂ ನಾವು. ಸೊ ತುಂಬ ಜನ ರಮ್ಯಾ ನಮಗೆ ಕೊಡಿ ಅಂತ ಕೇಳ್ತೀರಾ. ಅವಾಗವಾಗಲೇ NGO ಕಳಿಸ್ಬಿಡ್ತೀನಿ ನಾನು. ತುಂಬ ಸರಿ ಕಮೆಂಟ್ಸಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಬಂದು ಇದು ಜೀನ್ಸು ಒಂಥರ ಬ್ಯಾಗಿ ಥರ ಇದು. ಸೊ ಅವನಿಗೆ ಫುಲ್ ಸ್ಕಿನ್ನಿ ಫಿಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅವ್ನಿಗೆ ಸ್ವಲ್ಪ ನನ್ನ ಪ್ಯಾಂಟ್ಗಳಾಗಲಿ ಎಲ್ಲ ಬ್ಯಾಗಿ ಫಿಟ್ಟೇ ಹಾಕೋದು. ಸ್ಕಿನ್ನಿ ಫಿಟ್ ಹಾಕಿದ್ರೆ ಕಾಲು ತುಂಬ ಸಣ್ಣ ಥರ ಕಾಣಿಸುತ್ತೆ ಅವನಿಗೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಬ್ಯಾಗಿ ಫಿಟ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲ್ಯಾಕ್ ಕಲರ್, ಮತ್ತು ಅವನಿಗೆ ಹತ್ರ ಬ್ಲ್ಯಾಕ್ ಕಲರ್ ಇರಲಿಲ್ಲ ಪ್ಯಾಂಟು. ಸೊ ಸ್ಕಿನ್ನಿ ಫಿಟ್ಟಲ್ಲಿತ್ತು, ಈ ಥರ ಪ್ಯಾಟ್ರನಲ್ಲಿ ಇರಲಿಲ್ಲ. ಸೊ ಇಷ್ಟ ಆಯಿತು. ಅಂದರೆ ಝಾರಲ್ಲಿ ನಾರ್ಮಲ್ ಟೈಮಲ್ಲಿ ಪ್ಯಾಂಟ್ ತೊಗೊತೀವಿ ಅಂದರೆ ಆಲ್ಮೋಸ್ಟ್ ನಿಮಗೆ 2000-2500 ಹಂಗೆ ಆಗುತ್ತೆ. ಸೊ ಇವಾಗ ಸ್ವಲ್ಪ ಒಂದು 30% 20% ಡಿಸ್ಕೌಂಟ್ ಸಿಗುತ್ತೆ. ತೀರಾ ಕಡಿಮೆ ಇಲ್ಲ, ಬಟ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಸೊ ನೆಕ್ಸ್ಟು ಇದು ಶರ್ಟು. ಇದಕ್ಕೆ ಒಂದು
ಮ್ಯಾಚಿಂಗ್ ಆಗೋ ಶಾರ್ಟ್ಸು ಕೂಡ ತೊಗೊಂಡಿದ್ವಿ. ಬಟ್ ಸಪ್ರೇಟ್ ತೊಗೋಬೇಕು. ಪ್ಯೂರ್ ಲಿನನ್ ಇದು, ತುಂಬ ಚೆನ್ನಾಗಿದೆ. ಲಿನನ್ ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಂಫರ್ಟಬಲಾಗಿ ಫೀಲ್ ಆಗುತ್ತೆ. ಸೊ ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ ಸೈಜು. 3 to 4 ಇಯರ್ಸ್ ತೊಗೊಂಡಿದ್ದೀನಿ. ಝಾರಾ ಸ್ವಲ್ಪ ದೊಡ್ಡದೇ ಬರುತ್ತೆ ಅವ್ರದ್ದು ನಾರ್ಮಲ್ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ. ಬಟ್ ಇದು ದೊಡ್ಡದಾಗಿದೆ, ಅದಕ್ಕೆ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದು ಶಾರ್ಟ್ಸು ಅದಕ್ಕೆ ಮ್ಯಾಚ್ ಆಗೋ ಥರ. ಅವ್ನಿಗೆ ಈ ಥರ ಮ್ಯಾಚಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಈ ಸರಿ ಟ್ರಾವೆಲ್ ಮಾಡಿದಾಗ ಹಂಗೆ ಹಾಕಿದ್ದು. ಇದನ್ನು ಅಷ್ಟೇ ಎತ್ತಿಡ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗ ಟ್ರಾವೆಲ್ ಮಾಡ್ತೀವಿ ಅವಾಗ ಹಾಕೋದು. ನಾನು ಯಾವಾಗಲೂ ಹಾಗೇ ಟ್ರಾವೆಲ್ಗೆ ಏನು ಸಪ್ರೇಟಾಗಿ ಶಾಪಿಂಗ್ ಎಲ್ಲ ಹೋಗೋಲ್ಲ ನಾನು. ಹೀಗೆ ತೆಗ್ದಿಟ್ಟಿರ್ತೀನಿ. ಈ ಥರ ಸೇಲ್ಗಿಲ್ ಬಂದಾಗ ಅದನ್ನೇ ಹಾಕ್ತೀನಿ. ಸೊ ಹಬ್ಬಗಳಿಗೂ ಅಷ್ಟೇ ಏನಾದರೂ ಎತ್ನಿಕ್ ಡ್ರೆಸ್ ಹಾಕಬೇಕು ಅಂದರೆ ಶಾಪಿಂಗ್ ಮಾಡ್ತೀವಿ, ಇಲ್ಲ ಅಂದರೆ ಅದು ಇಲ್ಲ. ಸೊ ಅದು ನೋಡ್ತಾ ಇದ್ದೀನಿ, ಯಾವ್ದಾದ್ರು ಸೇಲ್ ಬಂದರೆ ಎತ್ನಿಕ್ ಡ್ರೆಸ್ಸು ತೊಗೊಳ್ಳೋಣ ಅಂತ. ಅವನಿಗೆ ಎತ್ನಿಕ್ ಕಡಿಮೆ ಇದೆ ಮತ್ತು ಇವಾಗ ಸ್ಕೂಲ್ಗೆ ತುಂಬ ಹಾಕಿ ಕಳಿಸ್ಬೇಕು ಎತ್ನಿಕ್ ಡ್ರೆಸ್ಸು. ಬೇರೆ ದಿನ ಯೂನಿಫಾರ್ಮ್ ಇರುತ್ತೆ, ಬಟ್ ಎತ್ನಿಕ್ ಡೇ ತುಂಬ ಇರುತ್ತೆ. ಅದು ಸ್ವಲ್ಪ ಶಾಪ್ ಮಾಡಬೇಕು ಅವನಿಗೆ. ನೆಕ್ಸ್ಟ್ ಬಂದು ಟಿ ಶರ್ಟ್ ಇದು ಬೇಸಿಕ್ ಟಿ ಶರ್ಟ್ ಇದು. ಏನೋ ಒಂದು ಪ್ರಿಂಟ್ ಇದೆ ಇಲ್ಲಿ. ಅವನು ಈ ಥರದ್ದೆಲ್ಲ ಅವನೇ ತೊಗೊಳ್ಳೋದು. ಈ ಥರ ಅನಿಮಲ್ ಪ್ರಿಂಟ್ ಇದ್ದರೆ ಮತ್ತು ಸೂಪರ್ ಹೀರೋಸ್ ಇದ್ದರೆ ಅವನೇ ಕೇಳೋದು, ನಂಗೆ ಬೇಕು ಅಂತ ಹಠ ಮಾಡ್ತಾನೆ. ಸೊ ಇದು ಈ ಥರ ಟಿ ಶರ್ಟ್ಸ್ ತುಂಬ ಚೆನ್ನಾಗಿತ್ತು. ನಿಮಗೆ 600 ರೇಂಜ್ಗೆ ತುಂಬ ಚೆನ್ನಾಗಿರೋ ಟಿ ಶರ್ಟ್ಸ್ ಇತ್ತು. ಮತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಶಾರ್ಟ್ಸ್ ತೊಗೊಂಡೆ. ಸೊ ಎಲ್ಲ ಇವಾಗ ನಾನು ಅವ್ನಿಗೆ ಆಲ್ಮೋಸ್ಟ್ ಸೇಮ್ ಶಾರ್ಟ್ಸು ಮತ್ತು ಟಿ ಶರ್ಟ್ ಸೇಮ್ ಹಾಕೋದಕ್ಕೆ ಇಷ್ಟಪಡ್ತೀನಿ. ಅವಾಗ ಒಂಥರ ಇವಾಗ ಅದೊಂದು ಸ್ವಲ್ಪ ಟ್ರೆಂಡಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ. ಸೊ ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇದ್ರದ್ದು. ನೆಕ್ಸ್ಟ್ ಒಂದು ಲಿನನ್ನು. ಅವರಪ್ಪಂಗೆ ಲಿನನ್ ಅಂದರೆ ತುಂಬ ಇಷ್ಟ. ಲಿನನ್ ಏನು ಕಂಡ್ರು ತೊಗೊತಾರೆ ಅವರು. ಲಿನನ್ ಚೆನ್ನಾಗಿರುತ್ತೆ, ತಗೋ ಲಿನನ್ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಅಂತ. ಸೊ ಇದು ಲಿನನ್ನು. ಇದಕ್ಕೆ ವೈಟ್ ಶರ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು, ನೋಡೋಣ. ನೆಕ್ಸ್ಟು ಇದು ಕೂಡ ಅಷ್ಟೇ ಲಿನನ್. ಇದನ್ನು ಇದಕ್ಕೆ ಶರ್ಟು ಮ್ಯಾಚಿಂಗ್ ಇತ್ತು, ಬಟ್ ಶರ್ಟ್ ಅಲ್ಲೂ ಸಿಗಲಿಲ್ಲ ನನಗೆ. ಆನ್ಲೈನಲ್ಲಿ ಹುಡುಕ್ತೆ ಸಿಗಲಿಲ್ಲ. ಸೊ ಶಾರ್ಟ್ಸ್ ಏನು ಮಾಡೋದು ಗೊತ್ತಿಲ್ಲ. ಇಟ್ಕೊಂತೀನಿ, ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊತೀನಿ. ಬಟ್ ಆದರೂ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದು ಒಂದು ಶೂ ತೊಗೊಂಡ್ವಿ. ಶೂ ತುಂಬ ಚೆನ್ನಾಗಿದೆ, ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಅವನಿಗೆ. ನೋಡಿ, ಸೊ ಈ ಥರದ್ದಿದ್ರೆ ಹಾಕ್ಕೊಂಡು ಆರಾಮಾಗಿ ಓಡಾಡ್ತಾನೆ. ಮತ್ತು ಲೈಟ್ ವೆಯ್ಟ್ ಕೂಡ ಇದು ಬ್ಯಾಕ್ ಸೈಡ್ ನನಗೆ ಸ್ಟೈಲ್ ತುಂಬ ಇಷ್ಟ ಆಯಿತು. ಸೊ ಇಷ್ಟು ನಿನ್ನೆ ಹೋಗಿದ್ದಾಗ ಜೇನ್ಗೆ ಶಾಪಿಂಗ್ ಮಾಡಿದ್ದು. ಅದಾದಮೇಲೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ನಾನು ಸ್ವಲ್ಪ ತೊಗೊಂಡೆ. ಸೊ ಹ್ಯಾಂಡ್ ಸೋಪ್ಗಳು 3ಗೆ 999 ಇತ್ತು. ಇಲ್ಲಾಂದರೆ ನಾರ್ಮಲ್ ದಿನ ಆದರೆ ಒಂದಕ್ಕೆ ನಿಮಗೆ 999 ಇರುತ್ತೆ. ಸೊ ಈಗ 3ಗೆ 999 ಇತ್ತು, ಅದಕ್ಕೆ ತೊಗೊಂಡೆ. ಸೊ 3 ಫ್ಲೇವರ್ ತೊಗೊಂಡೆ. ಅದು ನನಗೆ ಹ್ಯಾಂಡ್ ಸೋಪೆಲ್ಲ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಅರೋಮಾ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಡಿ ಲೋಷನ್ ಕೂಡ ಅಷ್ಟೇ ನನಗೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇಷ್ಟ ಆಗುತ್ತೆ. ನಾನು ತೊಗೊಂಡಿರೋದು ಇದು ಸ್ವೀಟ್ ಪೀ ನಂದು ಇದು. ಸೊ ಲಾಸ್ಟ್ ಟೈಮು ಆಫ್ಟರ್ ಡಾರ್ಕ್ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರು. ಸ್ವೀಟ್ ಪೀನೇ ಚೆನ್ನಾಗಿರುತ್ತೆ. ಮತ್ತು ಜಾಪನೀಸ್ ಇನ್ನೊಂದೇನೋ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ 3 ಇದರಲ್ಲೇ ನಾನು ಯಾವಾಗಲೂ ತೊಗೊಳ್ಳೋದು. ಸೊ ಇಷ್ಟು ನೆನ್ನೆ ಹೋಗಿದ್ದಾಗ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು.